ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮದುವೆ ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆ ಇದೆ, ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇವೆ. ರೂಮೆಲ್ಲ ವೆಕೇಟ್ ಮಾಡಿದ್ವಿ. ಅವರ ಮನೆಗೆ ಹೋಗ್ತಾ ಇದ್ದೇವೆ. ಒಳ್ಳೆ ಒಂದು ಜಾಗ ಇದೆ, ಕೂತ್ಕೊ ಮಗ. ಇಲ್ಲಿ ಒಂದು ಒಳ್ಳೆ ಫೋಟೋ ಶೂಟ್ ಮಾಡಲಿಕ್ಕೆ ಜಾಗ ಇದೆ. ಇಲ್ಲಿ ಬುಕ್ ಇದೆ, ಇಲ್ಲಿ ಕಾರ್ ಇದೆ, ಪಾಟ್ ಇದೆ, ಈ ರೀತಿ ಲೈಟ್ ಇದೆ. ಹಾಗೆ ನಾವು ಬ್ರೇಕ್ಫಾಸ್ಟಿಗೆ ರವೆ ಇಡ್ಲಿ, ಆಮೇಲೆ ಹಲ್ವಾ, ಆಮೇಲೆ ಕುರ್ಮಾ, ಚಟ್ನಿ ಎಲ್ಲ ಹಾಕಿ ತಿಂದು ಆಮೇಲೆ ಪೂಜೆಗೆ ಹೋದ್ವಿ. ಪೂಜೆಗೆ ಹೋದ ಮೇಲೆ ಅಲ್ಲಿಂದ ನನ್ನ ಹಸ್ಬೆಂಡಿದು ರಿಲೇಟಿವ್ಸ್ ಮನೆಗಳಿಗೆಲ್ಲ ಹೋದೆವು. ಇದೊಂದು ಚಾನ್ಸ್ ಎಲ್ಲರ ಮನೆಗೆ ಹೋಗಲಿಕ್ಕೆ, ಎಲ್ಲರನ್ನು ಮೀಟ್ ಆಗಲಿಕ್ಕೆ. ಸೊ ಅಲ್ಲಿ ಒಳ್ಳೆ ಆಳ ಇರ್ಬೇಕಲ್ಲ. ನೀರು ಬೀಳ್ತಾ ಉಂಟು. ಹಲೋ ಫ್ರೆಂಡ್ಸ್, ರಿಸೆಪ್ಷನಿಗೆ ನಾನು ಉಡುವ ಸಾರಿ ನೋಡಿ, ಇದು ಉಡುವ ಅಂತ ಹೇಳಿದ್ದೇನೆ. ಇದು ನನ್ನ ತಮ್ಮ ತಂದು ಕೊಟ್ಟದ್ದು ಸಾರಿ. ಈ ಸಾರಿ ಉಡ್ತೇನೆ ಇವತ್ತು ರಿಸೆಪ್ಷನಿಗೆ. ಬೇಗ ಬೇಗ, ಈಗ 6 ಗಂಟೆ ಆಯಿತು, ಇನ್ನು 6:15 ಬರಲಿಕ್ಕೆ ಹೇಳಿದ್ದಾರೆ ರಿಸೆಪ್ಷನಿಗೆ. ನಾವು ಇನ್ನೂ ಸಹ ಇಲ್ಲೇ ರೆಡಿ ಆಗಬೇಕು. ಮತ್ತು ಪೂಜೆದು, ಸತ್ಯನಾರಾಯಣ ಪೂಜೆದೆಲ್ಲ ವೀಡಿಯೋ ಎಲ್ಲ ಮಾಡಲಿ. ನಾವು ಹೋಗುವಾಗೆಲ್ಲ ಅಲ್ಲಿ ಮುಗ್ದಿತ್ತು, ಆದರೂ ಸಹ ಮಾಡ್ಬೋದು. ಈ ಥರ ಸಿಂಪಲ್ ಮಾಲೆ ಹಾಕೋಣ ಅಂತಿದ್ದೇನೆ. ಇದು ಸಾರಿ, ಒಂದು ಮಾಲೆ, ಆಮೇಲೆ ಬಳೆ, ಇದಿಷ್ಟೇ ಸಿಂಪಲ್. ನಾನು ಸಾರಿಯೆಲ್ಲ ಉಟ್ಕೊಂಡು ನಾನು ರೆಡಿ ಅದೇ. ಚಿಕ್ಕ ಮಗಳನ್ನೆಲ್ಲ ರೆಡಿ ಮಾಡಲಿಕ್ಕೆ ಹೋಗಲಿಲ್ಲ. ಅವಳಷ್ಟಕ್ಕೆ ರೆಡಿಯಾಗಿಕೊಂಡು, ದೊಡ್ಡವಳು ಕೂಡ ಅವಳಷ್ಟಕ್ಕೆ ರೆಡಿಯಾಗಿಕೊಂಡ್ಳು. ತಲೆ ಒಂದು ಬಾಚಲಿಕ್ಕಿತ್ತು ಚಿಕ್ಕವಳದ್ದು. ಉಳಿದವರನ್ನೆಲ್ಲ ನೋಡಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಹಾಗೆ ರೆಡಿಯಾಗಿ ನಾವು ಹೋಗ್ತಾ ಇದ್ದೇವೆ. ಹೋಗುವಾಗ ದಾರಿಯಲ್ಲಿ ದೊಡ್ಡ ಮಗಳಿಗೆ ಅವಳ ಡ್ರೆಸ್ ಇಷ್ಟ ಆಗಲಿಲ್ಲ. ರಿಸೆಪ್ಷನಿಗೆ ಹಾಕ್ಕೊಂಡು ಹೋಗ್ಲಿಕ್ಕೆ, ಆ ರೀತಿ ಹೋಗಲಿಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ. ಹಾಗೆ ಓಕೆ, ಅವಳಿಗೊಂದು ಡ್ರೆಸ್ ಬೇರೆ ಹೊಸತ್ತೊಂದು ಅವಳಿಗೆ ಇಷ್ಟ ಆದದ್ದು ರೀತಿಯದ್ದು, ಸ್ವಲ್ಪ ವೆಸ್ಟರ್ನ್ ಸ್ಟೈಲಿದು ಬೈ ಮಾಡುವ ಅಂತೇಳಿ ಹಾಗೆ ಮಾಲಿಗೆ ಹೋಗಿ ಹಸ್ಬೆಂಡು ಮಕ್ಕಳಿಬ್ಬರು ಹೋಗಿ ಬೈ ಮಾಡಿದರು. ನಾನು ಕಾರಲ್ಲೇ ಕೂತ್ಕೊಂಡೆ, ಯಾಕಂದರೆ ನನಗೆ ಸಾರಿ ಉಟ್ಟ ಮೇಲೆ ಫುಲ್ ರೆಡಿಯಾದ ಮೇಲೆ ಹೊರಗೆ ಕಾರಿಂದ ಇಳಿಲಿಕ್ಕೆ ಮನಸ್ಸಾಗಲಿಲ್ಲ. ಹಾಗೆ ಕಾರೊಳಗೆ ಕೂತೆ. ಇಲ್ಲಿಗೆ ಬಂದದಲ್ಲ, ಅಲ್ಲಿ ಕೂತಿದ್ದೆವು ನಾವು. ಎಂತ ಲಾಂಗ್ ಸೀಲ್ ಬಾಯಿ ಟೇಕ್. And I will let him be getting a chance to guess what he is. Sir, maybe a part of his back. Okay, or you can scream and make some noise. Alright, ready now? So before we start, I would want you to select a team name. Let it be as quirky as possible. Nimge ಒಂದು ಸ್ಪೆಷಲ್ ಗಿಫ್ಟ್ ಹಾಕೋಣ. ನನ್ನ ಕಡೆಯಿಂದ ಬೆಸ್ಟ್ ಟೀಮ್ ನೇಮ್ ಯಾರು ಕರೆಕ್ಟ್ ಆಗಿ ಹೇಳ್ತಾರೆ ಅವರಿಗೆ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಹಾಕೋಣ. ಓಕೆ, ಯು ಜಸ್ಟ್ ಹ್ಯಾವ್ 10 seconds time to decide on the team name, then I will get the top. ಹೇಗಿದ್ದೀರಾ? ಸಣ್ಣ ಮಗಳು ಬಾಯ್ಲಿ ಅಜ್ಜನ ಕಾಲಿಗೆ ಹೌದು. ಹಾಯ್ ಅನಿಲ್ ಬಿಂದು. ಅನಿಲ್ Ready? Yes. Okay. So team Niranjan, ನಿಮ್ಮ ಟೀಮಿನ ಹೆಸರು ನೇಮ್. ಇಲ್ಲೊಂದು ಸೆಕೆಂಡ್ ಕೊಡ. That side. ಒಂದು ಫೋಟೋ ತೆಗೆದು. What is the name of the team? Bachelors. ಮನೋಹರ್ ಸರ್ನ ಹೆಂಗ್ ಸೇರಿಸ್ಕೊಂಡ್ಬಿಟ್ಟಿ ಹಂಗಂದ್ರೆ ಇದು ಮೋಸ. ಓಕೆ, are we ready? Yes. Done. ಥ್ಯಾಂಕ್ ಯು. Thank you.
ಹಾಗೆ ನಾವು ಒಬ್ಬೊಬ್ಬರು ರಿಲೇಟಿವ್ಸನ್ನು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೆವು. ಎಷ್ಟೋ ವರ್ಷದ ನಂತರ ನಾವು ಮೀಟ್ ಆಗೋದು ಅವರನ್ನೆಲ್ಲ. ಹಾಗೆ ಅವರಿಗೂ ಸಹ ಖುಷಿ ಆಯಿತು ನಮ್ಮನ್ನು ನೋಡಿ, ನಮಗೂ ಸಹ ಖುಷಿ ಆಯಿತು ಅವರನ್ನು ನೋಡಿ. ಹಾಗೆ ಒಬ್ಬರನ್ನೊಬ್ಬರು ಮೀಟ್ ಆಗಿಕೊಂಡು ಹಾಯ್ ಎಲ್ಲ ಹೇಳ್ಕೊಂಡು ಸುಖ ದುಃಖ ಎಲ್ಲ ಮಾತಾಡಿಕೊಂಡು ಹೋಗ್ತಾ ಇದ್ವಿ ಮುಂದೆ. ಮಾತ್ರ ಕುಡೀರಿ, ಇವ್ರು ಜಿಂಕೆ ಮರಿನ ಅಂತ ಒಂದು ಶಾರ್ಟ್ ಕುಡಿದೆ ನೋಡಿ, ಮೋಸ ಇದು ಗೊತ್ತಿದ್ರೆ ಮಾತ್ರ. ಓಕೆ, the hook step together. I will teach you. Okay, ಏನಿಲ್ಲ, everybody I want you to do, you should do exactly. So you have to do zing 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 and dab. Okay, ready na? Music. wait ನೋಡಿ Zinga. Super. Okay, so it is 3 versus 2. ಈಗ the last number ಬರ್ತಾ ಇದೆ ಸರ್. ಇಲ್ಲ, I will give the point to Team Bachelors. Congratulations, and we have the winners. That is none other than our Team Bachelors. ಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. Come on everybody. ಸ್ವಲ್ಪ ಚೆನ್ನಾಗಿ ಕರೆಕ್ಟ್ ಆಗಿ ಲಿರಿಕ್ಸ್ ಹಾಡಿದ್ರು, ಬಟ್ ನಾನು ಹಾಗೆ ಅಲ್ಲಿ ಸ್ಟೇಜಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಮತ್ತು ಏನೆಲ್ಲ ಕಾಂಪಿಟಿಷನ್ಸ್ ಎಲ್ಲ ನಡೀತಾ ಇತ್ತು. ನಾನು ಅದನ್ನು ದೂರಲ್ಲೇ ನೋಡ್ತಾ ಇದ್ದೆ. ಜೊತೆಗೆ ಎಲ್ಲರೂ ಡ್ಯಾನ್ಸಿಗೆಲ್ಲ ಕರೀತಾಯಿದ್ರು, ಆದರೆ ನಾನು ಹೋಗ್ತಿರಲಿಲ್ಲ. ಮತ್ತು ಹಸ್ಬೆಂಡ್ ಮಕ್ಕಳೆಲ್ಲ ಹೋದರು. ಅವರೆಲ್ಲ ಹೋದ ಮೇಲೆ ಆಮೇಲೆ ನಾನು ಡ್ಯಾನ್ಸ್ ಮಾಡಲಿಕ್ಕೆಲ್ಲ ಹೋಗಿದ್ದೆ. ಅದರದ್ದು ವೀಡಿಯೋ ಎಲ್ಲ ಮಾಡಲಿಲ್ಲ. ಮತ್ತು ಇದು ಕಾಪಿರೈಟ್, ಇದು ಫಿಲ್ಮ್ ಸಾಂಗ್ಸ್ ಎಲ್ಲ ನಡೀತಾ ಇದೆ, ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಹಾಗೆ ನಾನು ಕಾಪಿರೈಟ್ ಬರ್ಬೋದು ಅಂತೇಳಿ ಮ್ಯೂಟ್ ಮಾಡಿದ್ದೇನೆ. ಆಮೇಲೆ ಇಲ್ಲಿ ಫಸ್ಟಿಗೆ ಸ್ಟಾರ್ಟರ್ ಎಲ್ಲ ಇದೆ, ಜ್ಯೂಸ್ ಎಲ್ಲ ಕೊಟ್ಟಿದ್ದರು. ಅದನ್ನೆಲ್ಲ ಸ್ವಲ್ಪ ಆಗಿ ನಾವು ತಿಂತಾ ಇದ್ದೆವು. ನೋಡಿ, ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಇದೆಲ್ಲ ಇವ್ರದ್ದು, ನನ್ನ ಹಸ್ಬೆಂಡ್ ಇದು ಕಸಿನ್ಸ್, ಅವರು ಎಲ್ಲರೂ ಕಸಿನ್ಸ್ಗಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಪ್ರಾಯ ಆದವರೆಲ್ಲ ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ದಾರೆ. ಇದು ಊಟ ಎಲ್ಲ ಆಯಿತು. ಊಟ ಎಲ್ಲ ತುಂಬ ಒಳ್ಳೆ ಟೇಸ್ಟಿಯಾಗಿತ್ತು. ನಾನು ರೈಸ್ ಮತ್ತು ಮೀನು ಕರಿ, ಮೀನಂದರೆ ನನಗೆ ಜೀವ ಅಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ಮೀನು ಸಾರು, ಆಮೇಲೆ ಸ್ವಲ್ಪ ಚಿಕನ್ ಬಿರಿಯಾನಿ ಸ್ವಲ್ಪ ಎಲ್ಲ ಹಾಕ್ಕೊಂಡು ತಿಂದ್ವಿ. ಆಮೇಲೆ ಮೊದಲಿಗೆ ಸ್ಟಾರ್ಟರ್ ಎಲ್ಲ ತಿಂದ ಕಾರಣ ಸ್ವಲ್ಪ ಹೊಟ್ಟೆಲ್ಲ ತುಂಬಿದಾಗೆ ಆಗ್ತಾಯಿತ್ತು. ಹಾಗೆ ಮತ್ತು ಇದು ಲಾಸ್ಟಿಗೆ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನಮಗೆ, ನನಗೂ ನನ್ನ ಹಸ್ಬೆಂಡಿಗೆ. ಅದರಲ್ಲಿ ಲಡ್ಡು ಇದ್ದದ್ದು, ಮೋತಿಚೂರ್ಕಿ ಲಡ್ಡು ಇದ್ದದ್ದು. ಸೊ ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತಲ್ಲಿ ಎಲ್ಲರ ಡ್ಯಾನ್ಸ್ ಎಲ್ಲ ನೋಡಿ ನಾನು ಸಹ ಡ್ಯಾನ್ಸ್ ಎಲ್ಲ ಮಾಡಿ
ಈಗ ಮನೆಗೆ ಹೊರಡೋದು, ಅಂದರೆ ರೂಮಿಗೆ ಹೊರಡೋದು, ಸಾರಿ ಮನೆಗೆಲ್ಲ, ರೂಮಿಗೆ ಹೊರಡೋದು. ರೂಮಿಗೆ ಹೊರಡುವ ಮೊದಲು ಸ್ವಲ್ಪ ಅಲ್ಲಿ ಒಳಗೆ, ಹೋಟೆಲ್ದು ಒಳಗೆ ರಿಸೆಪ್ಷನಲ್ಲಿ ಹತ್ತಿರ ಒಳ್ಳೊಳ್ಳೆ ಜಾಗಗಳಿತ್ತು, ಅಲ್ಲೆಲ್ಲ ನಾವು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿ. ಕಾರಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಕಾರನ್ನೆಲ್ಲ ಅವರೇ ಅಲ್ಲಿ ವ್ಯಾಲೆಟ್ ಪಾರ್ಕಿಂಗ್ ಅಂತ ಇದೆ, ಅದರೆಲ್ಲ ಅವರೇ ಪಾರ್ಕ್ ಮಾಡ್ತಾರೆ. ಸೊ ಅವರೀಗ ಕಾರಲ್ಲಿ ತಗೊಂಡು ಬರ್ತಾರೆ. ಅಲ್ಲಿ ತುಂಬ ಡ್ರೈವರ್ಸ್ ಎಲ್ಲ ಇದ್ದಾರೆ, ಅವ್ರು ಕಾರ್ ತಗೊಂಡು ಬರ್ತಾರೆ. ಹಾಗೆ ಕಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ರಿಯಲಿ ತುಂಬ ಎಂಜಾಯ್ ಮಾಡಿದೆವು. ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ. ಎಲ್ಲರಿಗೆ ಟೇಕ್ ಕೇರ್, ಬಾಯ್ ಬಾಯ್.